ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆ 6 ಗಂಟೆಗೆ ಎದ್ದು ರೆಡಿಯಾಗಿ ಕಾರ್ ತೆಗೆದೆ. ಸರಿ, ಈಚೆ ಹೋಗೋಣ. ಇವತ್ತು OG ಬ್ರೇಕ್ಫಾಸ್ಟ್, ಎಲ್ಲ ರೂಢ್ಕೋಣ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ಗೆ ಅಂತ. ಫಸ್ಟ್ ಸೀಟ್ ಬೆಲ್ಟ್ ಇಂಪಾರ್ಟೆಂಟ್, ಲೈಫ್ ಇಸ್ ರಿಯಲಿ ಇಂಪಾರ್ಟೆಂಟ್ ಅಲ್ಲ ಗೈಸ್. ಸೊ ಹಾಕ್ಕೊಂಡೆ. ಅವಾಗ ನಮ್ಮಪ್ಪ ಬಂದರು. ಕಾರ್ ಹುಷಾರು ಕಣೇ, ಕಾರ್ ಎತ್ಕೊಂಡು ಹೋಗ್ತಾ ಇದೆಯಾ ಅಂದರು. ಕಾರ್ ಹುಷಾರು, ನನಗೇನಾದರೂ ಪರವಾಗಿಲ್ವಾ ಹಂಗಾದ್ರೆ ಅಂದೆ. ಹಂಗೇನಿಲ್ಲ, ಹುಷಾರಾಗಿ ಓಡಿಸ್ಕೊಂಡು ಹೋಗು ಅಂತ. ಎಲ್ಲ ಪೇರೆಂಟ್ಸ್ಗೂ ಅದೊಂದು ಡೌಟ್ ಇರುತ್ತಲ್ವ, ಅವ್ರ ಮಕ್ಕಳು ಸರಿ ಓಡಿಸ್ತಾರಾ ಇಲ್ವಾ ಅಂತ. ನಮ್ಮ ಅಪ್ಪಂಗೂ ಇತ್ತು. ಅದಕ್ಕೆ ನಾನು ಅಂದೆ, ನಾನು ಕಾರ್ ಚೆನ್ನಾಗೇ ಓಡಿಸ್ತೀನಿ, ಬಾಯ್ ಅಂದ್ಬಿಟ್ಟು ಹೊರಟೆ. ಸರಿ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ನೆಕ್ಸ್ಟು ನನ್ನ ಫ್ರೆಂಡ್ ಪಿಕಪ್ ಮಾಡ್ಕೊಳ್ಳೋಣ ಅಂತ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಸಿಸ್ಟರು, ಅವ್ರನ್ನ ಪಿಕಪ್ ಮಾಡ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ ಅವ್ರ ಮನೆ ಹತ್ರ. ಅಲ್ಲಿ ಮಾರ್ನಿಂಗ್ ಬ್ಲಿಸ್ ನೋಡಿಕೊಂಡೆ ಆರಾಮಾಗಿ ಕಾರಲ್ಲಿ ಹೋದೆ. ಅವ್ರ ಮನೆ ಹತ್ರ ರೀಚ್ ಆದೆ. ಅವ್ರನ್ನ ಬರೋಕ್ಕೂ ಹೇಳಿದೆ. ಆ್ಯಂಡ್ ದಿಸ್ ಈಸ್ ಮೈ ಫ್ರೆಂಡ್ ಸಿಸ್ಟರ್ ಯಶ್ವಕ್ಕ. ಅವರೇ ನಮ್ದು ಇವತ್ತು OG ಸ್ಪಾಟ್ಸ್ ಎಲ್ಲೆಲ್ಲಿ ಹೋಗ್ಬೋದು ಅಂತ ಇವತ್ತು ಲೋಕಲ್ ಫುಡ್ ಗೈಡ್ ಆಗ್ತಾ ಇದ್ದಾರೆ. ಬೆಂಗಳೂರಿಂದ ಬಂದಿದ್ದಾರೆ. ಅವ್ರಿಗೂ ಹೋಗೋಣ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಯಮ್ಮಿ ಎಲ್ಲಿ ಸಿಗತ್ತೆ ಮೈಸೂರಲ್ಲಿ ಅಂತ ನನ್ನ ಕೇಳೋರು. ನನಗೂ ಗೊತ್ತಿಲ್ಲ, ನೀವೇ ಹೇಳಿ ಅಂದೆ. ಅದಕ್ಕೆ ವಿನಾಯಕ ಮೈಲಾರಿ ಇದೆ, ಸಖತ್ತಾಗಿದೆ, ಅಲ್ಲಿ ಹೋಗೋಣ ನಾವು ಫಸ್ಟು ಅಂತ. ಸೊ ವಿ ಸ್ಟಾರ್ಟೆಡ್ ಅವರ್ ಜರ್ನಿ. ಹೋಗ್ತಾ ಇದ್ದೀವಿ. ಬೆಳಗ್ಗೆ ಒಂಥರ ಮೋಡ ಕವಿದ ವಾತಾವರಣ. ಮೈಸೂರು ಇರೋ ಬ್ಯೂಟಿಗೆ ಹೇಳಬೇಕಾ, ಮರಗಳು, ಆ ಒಂದು ರೋಡು ಏನೋ ತುಂಬ ಒಂಥರ ಡಿಫ್ರೆಂಟಾಗಿತ್ತು. ದೆನ್ ಮೈಸೂರು ಪ್ಯಾಲೇಸ್ ಕಡೆಗೆ ಬಂದ್ವಿ. ಎಲ್ಲರೂ ಹೇಳಿ ಆ 1 ಮಿನಿಟ್ ನಾವು ಪಾಸ್ ಮಾಡ್ತೀವಿ ಆ ಒಂದು ಪ್ಯಾಲೇಸ್ ರೋಡ್ ಮುಂದೆ ಹೋಗ್ಬೇಕಾದ್ರೆ. ವಾವ್, ವಾಟ್ ಎ ಮಾರ್ವೆಲ್ ಅಲ್ಲ ಅಂತ ನಾವು ಹಾಗೆ ನಿಂತ್ಕೊಂಡು ನೋಡ್ಕೊಂಡು ಬಂದ್ವಿ. ನೋಡಿದ್ರೆ ಟೂರಿಸ್ಟ್ ಬೆಳಗ್ಗೆನೇ ಅಷ್ಟೊಂದು ಜನ ಇದ್ದರು. ಎಲ್ಲರೂ ಫೋಟೋಸ್ ತಕ್ಕೊಳ್ಳೋಕ್ಕೆ ಬಂದಿದ್ರು. ಪ್ಯಾಲೇಸ್ ಅಂದರೆ ಸುಮ್ಮನೆನಾ, ಇದು ಆಕ್ಚುಲಿ ಚೆನ್ನಾಗಿರೋದು. ದೇವರಾಜರಸ್ ರೋಡ್ಗೆ ಹೋದ್ವಿ. ಅಲ್ಲಿಂದ ಒಂದು ರೌಂಡ್ ಅಬೋ ತಗೊಂಡ್ವಿ. Exit the roundabout onto Albert Victor Road. ಹೋಗ್ತಾ ಇದ್ದೀವಿ ನಜರ್ಬಾದ್ ಸೈಡಿಗೆ. ಫಸ್ಟು ಬಸ್ ಸ್ಟಾಪ್ ನೋಡಿದ್ವಿ. ಏನಪ್ಪ ಇವತ್ತು ಬಸ್ ಗಿಸ್ ಏನು ಓಡಲ್ವಾ, ಇಷ್ಟೊಂದು ಕಡಿಮೆ ಜನ ಇದೆ ಅಂತ ಅಂದ್ಕೊಂಡ್ವಿ. ಆಮೇಲೆ 10 ನಿಮಿಷಕ್ಕೂ ಜನ ಜಾಸ್ತಿ ಬರ್ತಾಯಿದ್ರು. ಅಲ್ಲಿ ಫುಲ್ ಕ್ರೌಡ್ ಆಗ್ತಾ ಇತ್ತು. ನಾವು ಬೇರೆ ಕಾರ್ ತಗೋಬಿಟ್ಟು ನಿಧಾನಕ್ಕೆ ಒಳ್ಳೆ MML ಮಳೆ ಹೋದಂಗೆ ಹೋಗ್ತಾ ಇದ್ವಿ. ಆ್ಯಂಡ್ ಫೈನಲಿ ಹೋಗೋ ದಾರಿಲಿ ಇನ್ನೊಂದು ಸೀನು ಏನು ಅಂದರೆ, ಇವಾಗ ಈ ಒಂದು ಹಳೇ ಕಾಲದ ಗಾಡಿಗಳು, ಹಳೇ ಟೈಪ್ ಫೋಟೋಶೂಟ್ಸು, ವಿಡಿಯೋ ಶೂಟ್ಸು ತುಂಬ ಫೇಮಸ್ ಆಗ್ತಾಯಿದೆ. ಎಲ್ಲ ಲವ್ ಬರ್ಡ್ಸು ಎಂಗೇಜ್ಮೆಂಟ್ಗೋ, ಪ್ರೀ ವೆಡ್ಡಿಂಗ್ ಶೂಟ್ಗೋ. ಆದರೆ ಫೋಟೋಗ್ರಾಫರ್ಸ್ ಪಾಡ್ನ ನನ್ನ ಕೈಲಿ ನೋಡೋಕ್ಕಾಗ್ತಾ ಇರಲಿಲ್ಲ. ಏನು ಗುರು, ರೋಡ್ ಕೊನೆಗೂ ನೀವೇ ಇದ್ದೀರಲ್ಲಪ್ಪ ಅಂತ ಅಂದ್ಕೊಂಡು ನೋಡ್ಕೊಂಡು ಬರ್ತಾಯಿದ್ದೀನಿ. ಏನು ಒಳ್ಳೆ ಕಂಟೆಂಟ್ ಕೊಡ್ತಾ ಇದ್ದಾರೆ ಅಂದರೆ, ವಿಡಿಯೋಗ್ರಾಫರ್ಸ್ ಪಾಡ್ ಅಂತೂ ನಾಯಿ ಪಾಡಾಗೋಗಿದೆ. ನೋಡ್ತಾ ಇದ್ದೀವಿ ನಾವು, ಏನು ಒಂದಲ್ಲ ಒಂದು ಕಡೆ ಸಿಗ್ತಾ ಇದ್ದಾರೆ ಅಂತ. ಫೈನಲಿ ವಿ ಹೆಡೆಡ್ ಟು ದ ಡೆಸ್ಟಿನೇಷನ್. ದಿಸ್ ಇಸ್ ದ OG ವಿನಾಯಕ ಮೈಲಾರಿ. ಆ್ಯಕ್ಚುಲಿ 2 ಬ್ರ್ಯಾಂಚ್ ಮಾಡಿಬಿಟ್ಟಿದ್ದಾರೆ ಇವಾಗ. ಒಂದು ಹೊಸ ಬ್ರ್ಯಾಂಚ್ ಇದು, ಇನ್ನೊಂದು ಹಳೇದು ಹೆಂಗಿತ್ತು ಪುಟಾಣಿ ಅಂಗಡಿ ಹಂಗೆ ಇದೆ. ನಾವು ಇವತ್ತು ಬಂದಿರೋದು ಆ ಪುಟಾಣಿ ಅಂಗಡಿಗೆ ಅಂತ. ಆಫ್ಟರ್ ಸೋ ಲಾಂಗ್ ಟೈಮ್ ಐ ಆಮ್ ಕಮ್ಮಿಂಗ್. ನೋಡ್ತಾ ಇದ್ದೀನಿ, ಏನಿದು ಜಾಗನೇ ಇಲ್ಲ, ಕುತ್ಕೊಳ್ಳೋಕೆ ಇಷ್ಟೇ ಇರೋದಾ ಅಂತ. ನನಗೆ ಲೈಕ್ ಆಲ್ಮೋಸ್ಟ್ ಒಂದು 5 to 10 years ಆಗಿರ್ಬೋದು ನಾನು ಬಂದು. ನಾನು ಚಿಕ್ಕವಳಿದ್ದಾಗ ನಮ್ಮ ಅಪ್ಪ ಕರ್ಕೊಂಬಂದರು. ಸೊ ಎಲೆ ಹಾಕಿದ್ರು. ನಾವು ನಮ್ಮ ದೋಸೆಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ವೇಟಿಂಗ್ ಫಾರ್ ದ ದೋಸಾ. ಸಿ ಗೈಸ್, ಅದೇ ಹಳೇ ಥರ ದೋಸೆ ಮೇಕಿಂಗ್ ಟೆಕ್ನಿಕ್. ಅಲ್ಲಿ ಹಾಕಿದ್ರು ದೋಸೆನ ಚೆನ್ನಾಗಿ. ದ ದೋಸಾ ಸ್ಪ್ರೆಡಿಂಗ್ ಟೆಕ್ನಿಕ್ ಇಸ್ ರಿಯಲಿ ಅಮೇಝಿಂಗ್. ಹೊರತಾಗಿ ಥರ ಹೇಳಬೇಕು ಅಂದರೆ ಐ ಗಿವ್ ಇಟ್ ಎ 10 out of 10 ಫಾರ್ ದ ದೋಸಾ ಸ್ಪ್ರೆಡಿಂಗ್ ಟೆಕ್ನಿಕ್. ಆಮೇಲೆ ಏನಪ್ಪ ಇವತ್ತೇ ದೋಸೆ ಬರುತ್ತಾ ಇಲ್ವಾ ಅಂತ ನಾವು ಅದರಲ್ಲೂ ಒಂಥರ ಈ ಹಳೇ ಕಾಲದ್ದು ಅಡುಗೆಗಳಿಗೂ ನಾವುಗಳಿನ್ನ ಏನು ನಾವು ಅಂಥದ್ದು ನೋಡೇ ಇಲ್ಲ ಅಂತ ಇಟ್ಕೊಳ್ಳಿ. ನಮ್ಮಮ್ಮನೂ ಗ್ಯಾಸ್ ಅಡುಗೆನೇ ಮಾಡ್ತಾಯಿದ್ದಿದ್ರು. ತೆಗೆದ್ರು ಗುರು, ತುಪ್ಪ ಸುರಿತಾ ಇದ್ದಾರೆ ಲೀಟ್ರ್ಗಟ್ಟಲೆ. ಭಯ ಆಗೋಯ್ತು ನಂಗೆ ಒಂದು ನಿಮಿಷಕ್ಕೆ, ಏನು ಇಷ್ಟೊಂದು ತುಪ್ಪನಾ, ನಾನು ಇಷ್ಟೊಂದು ತಿನ್ನಬೇಕಾ ಇವಾಗ ತುಪ್ಪನ ಅಂತ. ಬಟ್ ಆದರೆ ಓಕೆ, 1 day ಫಾರ್ ಲೈಫ್, ತಿನ್ನೋಣ ಒಂದಿನ. ವಿ ಆರ್ ಟ್ರೈಯಿಂಗ್ ಇಟ್. ಓಕೆ, ಡಯಟ್ ಗೇಟೆಲ್ಲ ಸೈಡ್ಗೆ ಇಡೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೆ ನಾನಲ್ಲಿ ನಿಂತ್ಕೊಂಡು. ದೇ ಆರ್ ಸೋ ಸ್ವೀಟ್. ದೇ ಅಲೌಡ್ ಅಸ್ ಟು ಟೇಕ್ ಅ ವಿಡಿಯೋ. ಕೇಳಿದ್ವಿ, ಒಂದು ವೀಡಿಯೋ ತೆಕ್ಕೋತೀವಣ್ಣ. ಇದು ತೆಕ್ಕೊಳ್ಳಮ್ಮ, ತೆಕ್ಕೋ ಎಲ್ಲ ಆಗ್ತೇ ತಾನೇ ನಿನ್ನ ವ್ಲಾಗ್ಸಲ್ಲಿ, ಹಾಕು ನಮಗೂ ಸ್ವಲ್ಪ ಜಾಸ್ತಿ ಜನ ಬಂದರೆ ಖುಷಿನೇ ಅಂತ ಅಂದರು. ಸರಿ ಆಯಿತು ಅಣ್ಣ ಅಂದ್ಬಿಟ್ಟು ತೆಗೆದ್ವಿ. ಆಮೇಲೆ ಅದನ್ನೆಲ್ಲ ಏನಂತಾರೆ, ಬೆಂದ ಮೇಲೆ ಅದಕ್ಕೆ ಒಂದು ಮಸಾಲ ಹಾಕ್ತಾರೆ. ಯೂಶಲಿ ಇಲ್ಲ, ಆಲೂಗಡ್ಡೆ ಮಸಾಲ ಕೊಡಲ್ಲ. ದೇ ಹ್ಯಾವ್ ದೇರ್ ಓನ್ ಸಾಗು ಮಸಾಲ. ಅದು ಚೆನ್ನಾಗಿತ್ತು ಆ್ಯಕ್ಚುಲಿ. ಬಾಯಲ್ಲಿ ಇಟ್ಟ ತಕ್ಷಣ ಬೆಣ್ಣೆ ಥರ ಕರಿಗೋಗ್ಬಿಡುತ್ತಂತೆ ಈ ದೋಸೆ ಅಂತ ಒಂದು ಇತ್ತು. ಸೊ ನಾವು ಅದನ್ನೇ ನೋಡ್ತಾ ಇದ್ದೀವಿ ಹೆಂಗೆ ಮಾಡ್ತಿದ್ದಾರೆ ಅಂತ.
ಹಾಕಿದ್ರು ಮಸಾಲಾನ ತಗೋ. ಅದು ಜನರಸ್ ಅಮೌಂಟ್ ಸುರಿತಾ ಇದ್ದಾರೆ. ನಾನು ಅಂದ್ಕೊಂಡು ಇಷ್ಟೊಂದು ಮಸಾಲ ಹಾಕಿದ್ರೆ ನಮಗೆ ಬಾಯಿಗೆ ಹೆಂಗೆ ಅನ್ಸುತ್ತೋ ಏನೋ ಗೊತ್ತಿಲ್ವಲ್ಲ ಇದು ಅಂತ. ಇಟ್ ವಾಸ್ ನೋಡೋಣ, ಟ್ರೈ ಮಾಡೋಣ ಅಂದ್ಬಿಟ್ಟು ಸೊ ಎಲ್ಲ ದೋಸೆನೂ ಜೋಡಿಸ್ಕೊಂಡ್ಮೇಲೆ ನನಗಿನ್ನ ದೊಡ್ಡ ಹಾರ್ಟ್ ಅಟ್ಯಾಕ್ ಫೀಲಿಂಗ್ ಆಯಿತು. ತಗೋ ಬೆಣ್ಣೆನ ಹಾಕಿದ್ರು ಗುರು, ನಾನು ಏನು ಮಾಡಲಿ ಗುರು, ಇಷ್ಟೊಂದು ಬೆಣ್ಣೆ ಕೊಟ್ಟರೆ ತಿಂದ್ಬಿಟ್ಟು ನಾನು ಕಳೆದೋಗ್ಬಿಟ್ಟೆ. ಏನು ಬೆಣ್ಣೆ ಥರನೇ ದೋಸೆ ಫುಲ್ಲು ಹಾಗೆ ಇತ್ತು. ಒಂದು ಚೂರು ಹಿಂಗೆ ಇದು ಮಾಡೋಣ ಅಂತ ಬಂದೆ, ಚಟ್ನಿನೂ ಹಾಕಿದ್ರು. ಸರಿ ಫಸ್ಟ್ ಟ್ರೈ ತುಂಬ ವರ್ಷ ಆಗಿದೆ, ನಮಗೂ ಗೊತ್ತಿಲ್ಲ ಹೆಂಗಿದೆ ಅಂತ. ತಿಂದೆ, ಲಿಟ್ರಲಿ ಬೆಣ್ಣೆ ಥರ ಕರ್ಗೋಯ್ತು. ಒಂದು ದೋಸೆ ಇಳಿತು, ನನಗೆ ಹೋಗಿದ್ದೆ ಗೊತ್ತಾಗಿಲ್ಲ ಒಂದು ದೋಸೆ ಕಂಪ್ಲೀಟ್ ಮಾಡಿದ್ದು. ಇನ್ನೊಂದು ದೋಸೆ ಹಾಕಿದ್ರು ಸೆಕೆಂಡ್ ರೌಂಡ್. ಕಂಗ್ರ್ಯಾಚುಲೇಷನ್ ಬ್ರದರ್, ಅಬ್ಬಬ್ಬಬ್ಬ ಲ್ಯಾಟ್ರಿ. ಮೈಸೂರು ಮೈಲಾರಿ ದೋಸೆ ಅಪ್ಪುಗೆ ಅಚ್ಚುಮೆಚ್ಚು. ಅವರೇ ಮೆಚ್ಚಿದ್ಮೇಲೆ ನಾವೇನಾದ್ರು ಮಾತಾಡೋಕ್ಕಾಗುತ್ತಾ? 3 ರೌಂಡ್ಸ್ ಆದಮೇಲೆ ದೆನ್ ವಿ ಹೆಡ್ ಇಟ್ಟು ನಮ್ಮ ಫಿಲ್ಟರ್ ಕಾಫಿ. ದಿಸ್ ಇಸ್ ಅವರ್ OG ಸ್ಪಾಟ್. ನಮಗೆ ಇಲ್ಲಿ ಫಿಲ್ಟರ್ ಕಾಫಿ ತುಂಬ ಇಷ್ಟ ಅಂದ್ಬಿಟ್ಟು ನಾವು ಇಲ್ಲಿಗೆ ಬಂದ್ವಿ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ನಾವು 2 ಫಿಲ್ಟರ್ ಕಾಫಿ ಕುಡಿಯೋಣ ಅಂತ ಹೇಳಿ ಇಸ್ಕೊಂಡ್ವಿ. ಅವರು ಇಲ್ಲಿ ಬನ್ಸು, ಸಮೋಸ, ಬಿಸ್ಕೆಟ್ಸು ಏನೇನೋ ಇಟ್ಟಿದ್ರು. ನಾವು ಆಲ್ರೆಡಿ ಮಾರ್ನಿಂಗ್ ತುಂಬ ಹೆವಿ ಬ್ರೇಕ್ಫಾಸ್ಟ್ ಆಗಿದ್ದರಿಂದ ಬರೀ ಕಾಫಿಯ ಜೊತೆಗೆ ಮಾತ್ರ ನಿಲ್ಲಿಸ್ಕೊಂಡ್ವಿ. ಮೇಯ್ನಾಗಿ ನಾವಿಲ್ಲಿ ಬರೋ ರೀಸನ್ ಏನು ಅಂದರೆ ಅದು ಸುತ್ತಮುತ್ತ ಕಟ್ಟೆಗಳಿರುತ್ತೆ ಕುತ್ಕೊಂಡು ಮಾತಾಡೋದಕ್ಕೇ. ನಾನು ಕಾಫಿ ಪರ್ಸನ್ ಅಲ್ಲ, ಬಟ್ ಫಿಲ್ಟರ್ ಕಾಫಿ, ಅದರಲ್ಲೂ ಇಲ್ಲಿ ಒಂಥರ ಫಿಲ್ಟರ್ ಕಾಫಿ ನಾನು ನೋಡ್ತಾ ಇದ್ರೆ ಐ ಫೀಲ್ ಲೈಕ್ ಓ ಮೈ ಗಾಡ್, ಐ ಆಮ್ ನಾಟ್ ಎ ಕಾಫಿ ಪರ್ಸನ್, ಬಟ್ ಸ್ಟಿಲ್ ನನ್ನ ಬಾಯಲ್ಲಿ ನೀರು ಉರ್ತಾ ಇತ್ತು. ಸೊ ವಿ ಗಾಟ್ ಅವರ್ ಕಾಫಿ ಆ್ಯಂಡ್ ಕಾಫಿ ಕುಡ್ದಾದ್ಮೇಲೆ ಸ್ವಲ್ಪ ಹರಟೆ ಹೊಡಿತಾ ಇದ್ವಿ ಕಾರಲ್ಲಿ ಕೂತ್ಕೊಂಡು. ಅದು ಇದು ಲೈಫ್ ಥಿಂಗ್ಸ್, ವಾಟ್ ಈಸ್ ಹ್ಯಾಪನಿಂಗ್ ಅರೌಂಡ್, ವಾಟ್ ವಿ ಹ್ಯಾವ್ ಟು ಡೂ, ವಾಟ್ ದೇ ಆರ್ ಡೂಯಿಂಗ್ ಆ್ಯಂಡ್ ಹೌ ಇಸ್ ಬೆಂಗಳೂರು, ಹೌ ಇಸ್ ಮೈಸೂರು. ಒಬ್ವಿಯಸ್ಲಿ ಏನೇನೋ ಇರುತ್ತಲ್ಲ ಕರೆಂಟ್ ಅಫೇರ್ಸ್ ಮಾತಾಡ್ಕೊಂಡು ಹಿಂಗಾಯ್ತಂತೆ, ಓ ಹೌದಾ ಹಂಗಾಯ್ತಾ. ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. Hope you liked it. Please don't forget to comment, like, share and subscribe.